ಲುಕ್ಕಲ್ಲಿ ಅವ್ನು ಹೀರೋನೇ, ಆದ್ರೆ ಕಿಕ್ಕಲ್ಲಿದ್ರೆ ಡಿ ಬಾಸ್ ಅವರ ನಾಳೆ ರಿಲೀಸ್ ಇರ್ತಕ್ಕಂಥ ಮೂವಿ ಏನಿದೆ ನಮ್ಮ ಡೆವಿಲ್ 100 ಡೇಸ್ ಪೂರೈಸಲಿ. ಅದು ಬ್ಲಾಕ್ ಬಸ್ಟರ್ ಆಗಲಿ. ನದಿನ ಕೆರೆನ ಅಣೆಕಟ್ಟು ಮುಖಾಂತರ ತಡಿಬೋದು, ಆದರೆ ಸಮುದ್ರನ ಯಾವತ್ತಾದ್ರೂ ತಡೆಯೋಕ್ಕಾಗತ್ತಾ? ಅದೇ ಥರ ಸಮುದ್ರ ಜೊತೆ ಬರೋ ಸುನಾಮಿನ ಯಾವತ್ತೂ ತಡೆಯೋಕ್ಕಾಗಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ, ಡಿ ಬಾಸ್ ಫ್ಯಾನ್ಸ್ ಯಾವತ್ತೂ ಎದೆಗುಂದಲ್ಲ, ನಾವು ಅವ್ರ ಜೊತೆ ಇದ್ದೀವಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಕನ್ನಡ ಸಿನಿಮಾ ನಾಳೆ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳುತ್ತಿದ್ದು, ಇನ್ನು ಡೆವಿಲ್ ಚಿತ್ರವು ಶತದಿನೋತ್ಸವ ಪೂರೈಸಲಿ ಎಂದು ಶುಭ ಹಾರೈಸಿ ಚಂದಾಪುರ ಕರುನಾಡು ಚಕ್ರವರ್ತಿ ದರ್ಶನ್ ಅಭಿಮಾನಿ ಬಳಗ ಮತ್ತು ಪರಂ ಚಕ್ರವರ್ತಿ ಟ್ರಸ್ಟ್ ವತಿಯಿಂದ ಆನೇಕಲ್ ತಾಲೂಕಿನ ಚಂದಾಪುರ ವೃತ್ತದಲ್ಲಿ ಅನ್ನದಾಸೋಹ ಆಯೋಜನೆ ಮಾಡಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಿಗಳು ಬಾಸ್ ಬಾಸ್ ಡಿ ಬಾಸ್ ಎಂದು ಘೋಷಣೆ ಕೂಗಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಕರುನಾಡು ಚಕ್ರವರ್ತಿ ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಚಂದಾಪುರ ಸುದರ್ಶನ್, ಗೌರವ ಅಧ್ಯಕ್ಷ ಸರ್ಕಲ್ ಸುದಿ, ರವಿ, ಮನು, ಸರ್ಕಲ್ ಆಕಾಶ್, ಮನೋಜ್, ಆಟೋ ಮನು, ಕಿಶೋರ್, ಚೇತನ್, ಜೀವನ್, ಅರುಣ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಿಗಳು ಭಾಗವಹಿಸಿದ್ರು.
ನಮ್ಮ ದೇವರು, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಡೆವಿಲ್ ಚಿತ್ರ ನಾಳೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಆ ಚಿತ್ರ ಶತದಿನೋತ್ಸವವನ್ನು ಆಚರಿಸಲಿ ಅಂತ ನಾವು ನಮ್ಮ ಚಂದಾಪುರದ ಕರುನಾಡ ಚಕ್ರವರ್ತಿ ಡಿ ಬಾಸ್ ಅಭಿಮಾನಿಗಳ ಸಂಘ ಚಂದಾಪುರ ಶಾಖೆ ಹಾಗೆಯೇ ಪರಂ ಚಕ್ರವರ್ತಿ ಟ್ರಸ್ಟ್ ವತಿಯಿಂದ ಏನು ಸಣ್ಣದಾದ ಅನ್ನದಾನವನ್ನು ಹಮ್ಮಿಕೊಂಡಿದ್ವಿ. ಇದು ನಮ್ಮ ಡಿ ಬಾಸ್ ಅವರ ಒಂದು ಫಾಲೋ ಮಾಡಿ ನಾವು ಅವ್ರ ಹತ್ರ ಕಲ್ತಿರ್ತಕ್ಕಂಥ ಒಂದು ವಿದ್ಯೆ ಇದು. ಯಾಕಂದರೆ ನಿನ್ನ ಹತ್ರ ಎಷ್ಟಿದೆ ಅಷ್ಟರಲ್ಲಿ ದಾನ ಮಾಡು, ಚೆನ್ನಾಗಿರೋ ಚಿನ್ನ ಅಂತ ಹೇಳಿದ್ದಾರೆ ನಮ್ಮ ಡಿ ಬಾಸು. ಆ ದಾನವನ್ನು ನಾವೆಲ್ಲರ ಜೊತೆಯಲ್ಲಿ ನಮ್ಮ ಕೈಲಾದಷ್ಟು ಇಲ್ಲಿ ಕೂಲಿ ಕಾರ್ಮಿಕರಾಗಿರ್ಬೋದು, ದಿನಗೂಲಿ ಕಾರ್ಮಿಕರಾಗಿರ್ಬೋದು, ಅವ್ರಿಗಾಗಿ ಒಂದು ಸಣ್ಣ ಅನ್ನದಾನವನ್ನು ಆಯೋಜನೆ ಮಾಡ್ಕೊಂಡಿದ್ವಿ. ಇದು ಈ ನಮ್ಮ ಒಂದು ಕಾರ್ಯದಿಂದ ಡಿ ಬಾಸ್ ಅವರ ನಾಳೆ ರಿಲೀಸ್ ಆಗಿರ್ತಕ್ಕಂಥ ಮೂವಿ ಏನಿದೆ ನಮ್ಮ ಡೆವಿಲ್ 100 ಡೇಸ್ ಪೂರೈಸಲಿ. ಅದು ಬ್ಲಾಕ್ ಬಸ್ಟರ್ ಆಗಲಿ. ಯಾವುದು ಸರದಿ ಟೈಮಲ್ಲಿ ಇದೇ ಥರ ಆಗಿತ್ತು ಪರಿಸ್ಥಿತಿ, ಅದೇ ಪರಿಸ್ಥಿತಿ ಈಗಲೂ ಇದೆ. ಆದರೆ ಫ್ಯಾನ್ಸ್ ಯಾವತ್ತೂ ಎದೆಗುಂದಲ್ಲ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನದಿನ, ಕೆರೆನ ಅಣೆಕಟ್ಟು ಮುಖಾಂತರ ತಡಿಬೋದು, ಆದರೆ ಸಮುದ್ರನ ಯಾವತ್ತಾದ್ರೂ ತಡೆಯೋಕ್ಕಾಗತ್ತಾ? ಅದೇ ಥರ ಸಮುದ್ರ ಜೊತೆ ಬರೋ ಸುನಾಮಿನ ಯಾವತ್ತೂ ತಡೆಯೋಕ್ಕಾಗಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ, ಡಿ ಬಾಸ್ ಫ್ಯಾನ್ಸ್ ಯಾವತ್ತೂ ಎದೆಗುಂದಲ್ಲ. ನಾವು ಅವ್ರ ಜೊತೆ ಇದ್ದೀವಿ. ಅವ್ರ ಚಿತ್ರ ಇನ್ನೂ 50 ಚಿತ್ರ, ಇನ್ನೂ 100 ಚಿತ್ರ ಮಾಡಲಿ, ನಾವು ಇದೇ ಥರ ಅವ್ರ ಜೊತೆ ಇರ್ತೀವಿ ಅಂತ ಈ ಮುಖಾಂತರ ನಮ್ಮ ಡಿ ಬಾಸ್ ಅಭಿಮಾನಿಗಳ ಮುಖಾಂತರ ಈ ವಿಚಾರ ನಾವು ಹೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಒಳ್ಳೇದು ಮಾಡಲಿ, ಅವ್ರ ಚಿತ್ರ 100 ಇಲ್ಲ 1000 ದಿನ ಓಡಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಕರುನಾಡ ಚಕ್ರವರ್ತಿ ಅಭಿಮಾನಿಗಳ ಬಳಗದಿಂದ ಚಂದಾಪುರದಲ್ಲಿ ನಡೀತಿರುವಂಥ ಒಂದು ಈ ಅನ್ನದಾನ ಸಮೂಹದಲ್ಲಿ ಎಲ್ಲ ನನ್ನ ಪ್ರೀತಿ ಅಣ್ಣ ತಮ್ಮಂದರು ಸಹ ಇಲ್ಲಿ ಜೊತೆಗೂಡಿ ಅನ್ನದಾನವನ್ನು ಮಾಡಿದ್ದೀರಿ. ಹಾಗೂ ನಾಳೆ ರಿಲೀಸ್ ಆಗುವಂಥ ಡೆವಿಲ್ ಚಿತ್ರ ಶತದಿನೋತ್ಸವ ಆಚರಿಸಿದ್ದು ಎಲ್ಲ ಅಭಿಮಾನಿಗಳ ಮುಖಾಂತರ ಶುಭ ಹಾರೈಸುತ್ತೇವೆ. ಫಿಲಮ್ ಡೈರೆಕ್ಟಾಗಿ ಇದರಲ್ಲಿ ಟ್ರೈನಲ್ಲಿ ಹೋಗ್ಲಿ ನೋಡಬೇಕು ಅಂತ ಆಸೆ. ನಾನು ಡಿ ಬಾಸ್ ಅಭಿಮಾನಿ. ತುಂಬ ಆದಷ್ಟು ಬೇಗ ಅವರು ಬಿಡುಗಡೆ ಆಗಿ ಬಂದರೆ ಸಾಕು, ನಮಗೆ ಅದೇ ಖುಷಿ. ಇವತ್ತು ಏನು ನಮ್ಮ ಚಂದಾಪುರ ಕರ್ನಾಟಕ ಚಕ್ರವರ್ತಿ ದರ್ಶನ್ ಅಭಿಮಾನಿಗಳ ಬಳಗದ ವತಿಯಿಂದ ಮತ್ತು ಪರಂ ಚಕ್ರವರ್ತಿ ಟ್ರಸ್ಟ್ ಕಡೆಯಿಂದ ಒಂದು ಚಿಕ್ಕದಾದ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನಕ್ಕಂದರೆ ನಾಳೆ ಡೆವಿಲ್ ಮೂವಿ 11ನೇ ತಾರೀಕು ಇಡೀ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸೊ ಡೆವಿಲ್ ಮೂವಿ ಶತದಿನೋತ್ಸವ ಆಚರಿಸಲಿ ಅಂತ ಅಂದ್ಬಿಟ್ಟು ನಮ್ಮೆಲ್ಲ ಅಣ್ಣ ತಮ್ಮಂದ್ರ ಬಳಗದ ವತಿಯಿಂದನೂ ದರ್ಶನ್ ಅಭಿಮಾನಿಗಳ ಬಳಗ ವತಿಯಿಂದ ನಾವು ಆಚರಿಸ್ತಾ ಇದ್ದೀವಿ. ಶತದಿನೋತ್ಸವ ಆಚರಿಸಲಿ ಅಂತ ಅಂದ್ಬಿಟ್ಟು ನಾವು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀವಿ. ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಚಿತ್ರವನ್ನು ಬೆಳೆಸಿ, ಕನ್ನಡ ಚಿತ್ರವನ್ನು ನೋಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಡಿ ಬಾಸ್. ಎಲ್ಲ ಹೊರಗಡೆ ಬಿಟ್ಟು ಅವರ ಹುಲಿನ ಬೋನಲ್ಲಿ ಇಟ್ಬಿಟ್ಟು ಇಲಿಗಳೆಲ್ಲ ಹಾರಾಡ್ತಾ ಇದ್ದಾರೆ. ಈಗಿರೋ ಸಿಚುವೇಶನ್ ಅಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ರೇಪ್ ಆಗ್ತಾ ಇದೆ. ಅದೆಲ್ಲ ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ಲ. ಬಾಸ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಅವ್ರನ್ನ ಒಳಗಡೆ ಇಟ್ಟು ರುಬ್ತಾ ಇದ್ದಾರೆ. ಹುಲಿ ಬೋನಲ್ಲಿದೆ, ಹೊರಗಡೆ ಬರಲಿ, ಅದು ಆರ್ಭಟ ಏನು ಅಂತ ನಾವು ಫ್ಯಾನ್ಸ್ ಎಲ್ಲ ನಾವು ನೋಡಿಸ್ತೀವಿ. ನಮ್ಮ ಡೆವಿಲ್ ಸಿನಿಮಾ ರಿಲೀಸ್ ಆಗಲಿ, ಅದ್ರ ಗತ್ತೇನಂತ ನಾವು ತೋರಿಸ್ತೀವಿ. ಜೈ ಡಿ ಬಾಸ್. ನಾನು ಚಿಕ್ಕ ವಯಸ್ಸಿನ ಡಿ ಬಾಸ್ ಫ್ಯಾನು. ಡಿ ಬಾಸ್ ಅಂದರೆ ಪ್ರಾಣ, ಅಷ್ಟಿಷ್ಟ. ಡಿ ಬಾಸ್ ಯಾವ ಮೂವಿನ ಮಿಸ್ ಮಾಡಲ್ಲ. ನಾಳೆ ಫಸ್ಟ್ ಶೋಗೆ ಹೋಗ್ತಿದ್ದೀರಿ, ಫುಲ್ ತುಂಬ ಇಷ್ಟ. ಜೈ ಡಿ ಬಾಸ್. ರಾಜ ಎಲ್ಲಿದ್ದು ರಾಜಾನೇ. ಜೈ ಡಿ ಬಾಸ್.